ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 65, ಪ್ರಭಾವ ಪದ್ಧತಿ 35. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಧ್ರುವಮಿಂದ್ರಿಯನಾಗಶೃಂಖಲಾವಾ ನೆರೆಯದ್ವಾರ ನಿವಾರಣಾರ್ಗಳಾವಾ ಅನಪಾಯ ಪದಾದಿರೋಹಿಣೀವಾ ಮಮ ರಂಗೇಶ ವಿಹಾರ ಪಾದುಕೆ ತ್ವಂ. ಇದರ ಅರ್ಥ ಹೀಗಿದೆ. ಶ್ರೀ ರಂಗನಾಥನ ಪಾದರಕ್ಷೆಯೇ, ನೀನು ಆನೆಯಂತಿರುವ ನನ್ನ ಇಂದ್ರಿಯಗಳನ್ನು ಕಟ್ಟಿಹಾಕುವ ಸರಪಳಿಯಂತಿರುವೆಯೋ, ನರಕದ ಬಾಗಿಲಿನ ತಾಪಾಳಿನಂತೆ ಇದ್ದು ನಾನು ಅದರಲ್ಲಿ ಪ್ರವೇಶಿಸದಂತೆ ಮಾಡುತ್ತೀಯೋ, ಅಥವಾ ಮೋಕ್ಷಕ್ಕೆ ಹತ್ತಿ ಹೋಗುವ ಏಣಿಯಂತೆ ಇದ್ದೀಯೋ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಆಳ್ವಾರರ ಕೃಪೆಗೆ ಪಾತ್ರರಾದವರಿಗೆ ಇಂದ್ರಿಯಗಳು ಕೆಟ್ಟ ಮಾರ್ಗದಲ್ಲಿ ಹೋಗುವುದಿಲ್ಲ, ನರಕವಿಲ್ಲ, ಪರಮಪದವು ಸಿದ್ಧ ಎಂಬ ಭಾವ ಈ ಪದ್ಯದಲ್ಲಿದೆ. ಮದೋನ್ಮತ್ತವಾದ ಆನೆಗಳ ಹಿಂಡು ನಳನಳಿಸುತ್ತಿರುವ ಬಾಳೆಯ ತೋಟಕ್ಕೋ ತೆನೆಬರಿತ ಗದ್ದೆಗೋ ಹೊಲಕ್ಕೋ ದಾಳಿ ಇಟ್ಟರೆ ಆಯಿತು, ಎಲ್ಲವೂ ನಿರ್ನಾಮ. ಅವುಗಳನ್ನು ಓಡಿಸಬೇಕೆಂದರೂ ಓಡಿಸುವುದು ಬಹಳ ಕಷ್ಟ. ಜಾಗರೂಕತೆಯಿಂದ ಇರದೆ ಎಲ್ಲ ಹಾಳಾಗಿ ಹೋಯಿತಲ್ಲ ಎಂದು ಎಷ್ಟು ಪಶ್ಚಾತ್ತಾಪ ಪಟ್ಟರೂ ಅಷ್ಟೇ. ಹಾಳಾದದ್ದನ್ನು ಸರಿ ಮಾಡಲು ಆಗುವುದಿಲ್ಲ. ಮತ್ತೆ ಉತ್ತಿ ಬಿತ್ತಿ ಬೆಳೆಯುವ ಶ್ರಮ ಪಡಲೇಬೇಕು. ಮನುಷ್ಯನ ಬದುಕಿನಲ್ಲೂ ಹಾಗೆ. ಪಂಚಭೂತಗಳಿಂದಾದ ಈ ದೇಹದಲ್ಲಿ ಹೊಕ್ಕಿರುವ ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚರಸ ತನ್ಮಾತ್ರಗಳು, ಬುದ್ಧಿ, ಅಹಂಕಾರ, ಮಮಕಾರ, ಮನಸ್ಸು, ಪ್ರಕೃತಿ ಸಹಜವಾದ ಸತ್ವ ರಜೋ ತಮೋ ಗುಣಗಳು ಎಲ್ಲ ಒಂದಕ್ಕಿಂತ ಒಂದು ಮದೋನ್ಮತ್ತ ಗಜಗಳೇ. 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಕಟ್ಟಕಡೆಗೆ ಅತ್ಯಂತ ಪವಿತ್ರವಾದ ನಳನಳಿಸುತ್ತಿರುವ ಸುಂದರ ತೋಟದಂತಿರುವ ಈ ಬದುಕನ್ನು ಈ ಮದಗಜಗಳು ಹಾಳು ಮಾಡುವ ಮುನ್ನವೇ ಆನೆಗಳನ್ನು ಕೆಡ್ಡಾಕ್ಕೆ ಕೆಡವಿ ಪಳಗಿಸಿ ಸರಪಳಿ ಹಾಕಿ ಒಳ್ಳೆಯ ಕೆಲಸಕ್ಕೆ ಆ ಮದಗಜಗಳ ಅಪಾರ ಶಕ್ತಿಯನ್ನು ಉಪಯೋಗಿಸುವಂತೆ ನಾವು ಸರಪಳಿಯಿಂದ ನಮ್ಮ ಇಂದ್ರಿಯಗಳನ್ನು, ಮನಸ್ಸು, ಬುದ್ಧಿ, ಅಹಂಕಾರಗಳೆಂಬ ಮದಗಜಗಳನ್ನು ಕಟ್ಟಿ ಹಾಕಬೇಕು. ಅದನ್ನೇ ಹೇಳುತ್ತಿದ್ದಾರೆ ವೇದಾಂತ ದೇಶಿಕರು. ಈ ಕೆಡ್ಡ ತೋಡುವುದು, ಮದಗಜಗಳನ್ನು ಪಳಗಿಸುವುದು, ಸರಪಳಿಯಲ್ಲಿ ಬಂಧಿಸಿ ದುರಭ್ಯಾಸಗಳಿಗೆ ಹೋಗದಂತೆ ಒಳ್ಳೆಯ ಅಭ್ಯಾಸಗಳನ್ನು ಕಲಿಸುವುದು ಅಷ್ಟು ಸುಲಭವಾದ ಮಾತಲ್ಲ. ಇದಕ್ಕೆ ವಿವೇಕ ಬೇಕು. ವಿವೇಕವನ್ನು ಕೊಡುವವರು ಯಾರು? ಗುರುಗಳು. ಶಠಾರಿಯ ರೂಪದಲ್ಲಿರುವ ನಮ್ಮಾಳ್ವಾರರೇ ನಮ್ಮಲ್ಲಿ ಅಂತರ್ಗತವಾಗಿರುವ ಮದಗಜಗಳನ್ನು ಪಳಗಿಸುವವರು ಎಂದು ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕರು. ನಮಗೆ ಜ್ಞಾನವಿತ್ತು, ವಿವೇಕವಿತ್ತು, ಜ್ಞಾನವನ್ನು ಅನುಷ್ಠಾನಕ್ಕೆ ತರುವಂತೆ ಪ್ರೇರೇಪಿಸಿ ನಮ್ಮನ್ನು, ನಮ್ಮಲ್ಲಿರುವ ಮದಗಜಗಳನ್ನು ಪಳಗಿಸುವವರು ಗುರುಗಳು. ಆದ್ದರಿಂದ ಪಾದುಕೆಯೇ, ನೀನು ಮದಗಜಗಳನ್ನು ಪಳಗಿಸುವ ಸರಪಳಿಯೇ ಎಂದು ಕೇಳಿದ್ದಾರೆ. ವೇದಗಳು ಬದುಕಿನ ದಾರಿ ದೀಪಗಳು, ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಇರುವ ಸಾಧನಗಳು. ಆದರೆ ವೇದಗಳ ಶ್ರವಣ, ಮನನ, ಅರ್ಥಾನುಸಂಧಾನ, ಅನುಷ್ಠಾನ ಎಲ್ಲವೂ ಕಠಿಣ. ಆಳ್ವಾರಾಚಾರ್ಯರುಗಳು ಕೊಟ್ಟಂತಹ ಭಗವದ್ ಅನುಭವವೆಂಬ ವೇದಗಳಾದರೂ ಭಗವಂತನ ಸಾಕ್ಷಾತ್ಕಾರದ ಹಾದಿಯನ್ನು ಸುಗಮಗೊಳಿಸುತ್ತದೆ. ಭಗವಂತನ ಸಾಕ್ಷಾತ್ಕಾರಕ್ಕೆ ರಾಮಾಯಣವೋ, ಭಾಗವತವೋ, ಭಗವದ್ಗೀತೆಯೋ, ವಿಷ್ಣು ಸಹಸ್ರನಾಮವೋ ಕೇಳುವುದು, ಓದುವುದು, ಪಾರಾಯಣ ಮಾಡುವುದು ಸಾಧನೆಯ ಮೊದಲ ಮೆಟ್ಟಿಲು. ಆದರೆ ಅಷ್ಟು ಮಾಡಿದ ಮಾತ್ರಕ್ಕೆ ಜೀವನ್ಮುಕ್ತರಾಗಲು ಸಾಧ್ಯವಿಲ್ಲ. ಅವುಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ಜ್ಞಾನ ಸಂಪಾದಿಸಬೇಕು, ವಿವೇಕದಿಂದ ಅನುಷ್ಠಾನ ಮಾಡಿಕೊಳ್ಳಬೇಕು. ಇದಕ್ಕೆ ಗುರುವಿನ ನೆರವು ಅತ್ಯಗತ್ಯ. ಆದ್ದರಿಂದ ಗುರುಸ್ವರೂಪಿ ಪಾದುಕೆಯನ್ನು ಶ್ರೀ ವೇದಾಂತ ದೇಶಿಕರು ನೀನು ನರಕದ ಬಾಗಿಲಿಗೆ ಹಾಕಿರುವ ತಾಪಾಳೋ ಎಂದಿದ್ದಾರೆ. ಇಂದ್ರಿಯಗಳನ್ನು ಹತೋಟಿಯಲ್ಲಿಡದೆ ಮನಸೋ ಇಚ್ಛೆ ಜೀವನ ಮಾಡುತ್ತಾ ಬುದ್ಧಿ ಮನಸ್ಸುಗಳನ್ನು ಹದವಾಗಿ ಬೆರೆಸುವ ವಿವೇಕವಿಲ್ಲದೆ ಬದುಕಿದರೆ ಕರ್ಮ ಸಂಚಯವಾಗಿ ಮತ್ತೆ ಪಾತಾಳಕ್ಕೆ ಇಳಿದು ಮತ್ತೆ 84 ಲಕ್ಷ ಯೋನಿಗಳಲ್ಲಿ ಪುನರಪಿ ಜನನ ಮುಗಿಸಿ ಮತ್ತೆ ಮನುಷ್ಯ ಜನ್ಮ ಪಡೆಯಬೇಕಾಗಿ ಬರಬಹುದು. ಅದನ್ನು ಯೋಚಿಸಿದರೂ ಭಯವಾಗುತ್ತದೆ. ಆದ್ದರಿಂದ ಪರಮಗುರುವಾದ ಗೀತಾಚಾರ್ಯ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದಂತೆ, ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಮಸಕ್ತಃ ಸ ವಿಶಿಷ್ಯತೆ ಎಂದು ಹೇಳಿರುವಂತೆ, ಇಹಲೋಕದ ಭೋಗ ಐಶ್ವರ್ಯಗಳನ್ನು ಪರಿಮಿತಿಯಲ್ಲಿ ಇರಿಸಿಕೊಂಡು ಭೋಗಗಳ ವಿಷಯದಲ್ಲಿ ಆಶೆಗೆ ವಶನಾಗದೆ ಕಾಮ, ಕ್ರೋಧ, ಮಾತ್ಸರ್ಯಗಳನ್ನು ಹದ್ದಿನಲ್ಲಿರಿಸಿಕೊಂಡು ದೇಹ ಜೀವನಕ್ಕಿಂತ ಆತ್ಮೋನ್ನತಿಯೇ ಹಿರಿದೆಂದು
ಪರಮಪದವನ್ನೇ ಗುರಿಯಾಗಿರಿಸಿಕೊಂಡು ಪರಮಪದದ ಏಣಿಯನ್ನು ಒಂದೊಂದು ಮೆಟ್ಟಲಾಗಿ ಹತ್ತಬೇಕು. ಆ ಮೋಕ್ಷಕ್ಕೆ ಹತ್ತಿ ಹೋಗುವ ಏಣಿಯೇ ನೀನು ಎಂದು ಪಾದುಕೆಯನ್ನು ಕುರಿತಾಗಿ ವೇದಾಂತ ದೇಶಿಕರು ಹೇಳಿದ್ದಾರೆ. ವೇದಾಂತ ದೇಶಿಕರು ಸನ್ಯಾಸಿಗಳಾಗಿರಲಿಲ್ಲ. ಜಗತ್ತಿನ ವ್ಯಾಪಾರಗಳಿಂದ ದೂರ ಹೋಗಿ ಕಣ್ಮುಚ್ಚಿ ತನಗೆ ಮಾತ್ರ ಮೋಕ್ಷ ಬೇಕು ಎಂದು ತಪಸ್ಸಿಗೆ ಕೂರಲಿಲ್ಲ. 20 ವರ್ಷಕ್ಕೆ ಅಪಾರ ಜ್ಞಾನ ಸಂಪಾದನೆ ಮಾಡಿ ಬದುಕಿನುದ್ದಕ್ಕೂ ಶಿಷ್ಯರಿಗೆ ಪಾಠ ಕಲಿಸುವ ಗುರುಗಳಾಗಿ ತಾವು ಸ್ವಾಧ್ಯಾಯ ನಿರತರಾಗಿದ್ದುಕೊಂಡು ಪ್ರಪಂಚದ ಆಗುಹೋಗುಗಳನ್ನು ದಿನನಿತ್ಯ ಕಂಡವರು ಅವರು. 100 ವರ್ಷಗಳ ಪೂರ್ಣಾಯುಷ್ಯವನ್ನು ಹಾಕಿಕೊಂಡು ಬದುಕಿ 121 ಉತ್ತಮೋತ್ತಮವಾದ ಗ್ರಂಥಗಳನ್ನು ರಚಿಸಿ ಮಾನವ ಕೂಲಕ್ಕೆ ದಾರಿದೀಪವಾಗಿದ್ದವರು. ಅವರು ಹೇಳುತ್ತಿರುವುದು ಸತ್ಯವೇ ಆಗಿರಬೇಕು. ಇಂದ್ರಿಯಗಳನ್ನು ಇತಿಮಿತಿಯಲ್ಲಿಡಿ, ಅವುಗಳ ಶಕ್ತಿಯನ್ನು ಅರಿತುಕೊಳ್ಳಿ, ಪಳಗಿಸಿ, ಒಳ್ಳೆಯದಕ್ಕೆ ಮೀಸಲಾಗಿಡಿ ಎನ್ನುವ ಮಾತುಗಳನ್ನು ಈ ಪದ್ಯ ನಮಗೆ ತಿಳಿಸಿಕೊಡುತ್ತದೆ. ಯಜ್ಞ, ದಾನ, ತಪಸ್ಸುಗಳಲ್ಲಿ ನಿರತರಾಗಿರಿ ಎಂದು ಹೇಳುತ್ತದೆ. ಯಜ್ಞವೆಂದರೆ ದೇವಪೂಜೆ, ದಾನವೆಂದರೆ ಲೋಕಸೇವೆ, ತಪಸ್ಸೆಂದರೆ ಆತ್ಮಶಿಕ್ಷಣ. ಈ 3 ಪ್ರತಿಫಲಾಪೇಕ್ಷೆ ಇಲ್ಲದ ಜೀವನೋದ್ಧಾರದ ಮಾರ್ಗಗಳು ಎಂದು ಭಗವದ್ಗೀತೆಯಲ್ಲಿ ಜಗದ್ಗುರುವಾದ ಶ್ರೀಕೃಷ್ಣ ಹೇಳಿದಂತೆ ಬದುಕಿರಿ. ಆಗ ಭಗವಂತನ ಕೃಪೆಗೆ ಪಾತ್ರರಾದ ಗುರುವೇ ನಮ್ಮನ್ನು ಪಳಗಿಸುವ ಸರಪಳಿಯಾಗಿ, ನರಕದಿಂದ ನಮ್ಮನ್ನು ಕಾಪಾಡುವ ತಾಪಾಳಾಗಿ, ವೈಕುಂಠಕ್ಕೆ ಹಾಕಿದ ಏಣಿಯಾಗಿ ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಗುರುವಿನ ಮಹಿಮೆ ದೊಡ್ಡದು. ಗುರುವಿನ ಪ್ರೇರೇಪಣೆ ಶಿಷ್ಯನನ್ನು ಎಂತಹ ಎತ್ತರಕ್ಕೆ ಬೇಕಾದರೂ ಕೊಂಡೊಯ್ಯಬಲ್ಲದು. ಇದಕ್ಕೆ ಉದಾಹರಣೆಯಾಗಿ ಒಂದು ಕತೆ ಹೇಳುತ್ತೇನೆ, ಕೇಳಿ. ಅಬ್ದುಲ್ ಕಲಾಂ ನಮ್ಮ ದೇಶದ ರಾಷ್ಟ್ರಪತಿಯಾಗಿದ್ದವರು. ಅವರು ವಿಜ್ಞಾನಿಯಾಗಿದ್ದರು, ಸಹೃದಯದ ಗಣಿಯಾಗಿದ್ದರು. ಅವರು ಹುಟ್ಟಿದ್ದು ಮೀನುಗಾರರ ದೋಣಿ ಕಟ್ಟುವ ಕಾಯಕದಲ್ಲಿದ್ದ ರಾಮೇಶ್ವರದ ಒಂದು ಬಡ ಕುಟುಂಬದಲ್ಲಿ. ಅವರಲ್ಲಿ ವಿಮಾನಯಾನದ ಏವಿಯೇಷನ್ ಇಂಜಿನಿಯರ್ ಹಾಗೂ ವಿಜ್ಞಾನಿಯಾಗುವ ಕನಸು ಬಿತ್ತಿದ್ದು ಅವರ ಟೀಚರ್ ಒಬ್ಬರು. ಶಿಷ್ಯರನ್ನು ತನ್ನ ಸ್ವಂತ ಮಕ್ಕಳಂತೆ ಬಹಳವಾಗಿ ಪ್ರೀತಿಸುತ್ತಿದ್ದ ಆ ಟೀಚರ್ ಯಾವಾಗಲೂ ತನ್ನ ಶಿಷ್ಯರಿಗೆ ಆಕಾಶದಲ್ಲಿ ಹಾರುತ್ತಾ ದೂರ ದೂರ ಗಮಿಸುತ್ತಿರುವ ಹಕ್ಕಿಗಳನ್ನು ತೋರಿಸುತ್ತಾ, ನೀವೂ ಹಾಗಾಗಬೇಕು ನೋಡಿ ಎಂದು ಹೇಳುತ್ತಿದ್ದರಂತೆ. ಹಕ್ಕಿಗಳು ಹೇಗೆ ರೆಕ್ಕೆಗಳನ್ನು ವಿಶಾಲವಾಗಿ ಹರಡಿ ಕಷ್ಟಪಟ್ಟು ಗಾಳಿಯನ್ನು ಹಿಂದೆ ಹಿಂದೆ ನೂಕುತ್ತಾ ಮುಂದೆ ಮುಂದೆ ಮೇಲೆ ಮೇಲೆ ದೂರ ದೂರಕ್ಕೆ ಹಾರುತ್ತಿದೆ, ಹಾಗೆ ನೀವು ಬದುಕಿನಲ್ಲಿ ತುಂಬ ಸಾಧಿಸಬೇಕು ಎನ್ನುತ್ತಿದ್ದರಂತೆ. ಒಮ್ಮೆ ರಾಮೇಶ್ವರಂ ಬೀಚಿನಲ್ಲಿ ಅಬ್ದುಲ್ ಕಲಾಂರವರು ತಮ್ಮ ಮೇಷ್ಟ್ರಿಗೆ ಒಂದು ಹಾರುತ್ತಿರುವ ವಿಮಾನವನ್ನು ತೋರಿಸುತ್ತಾ, ಸರ್, ಹಕ್ಕಿ ಏನೋ ಗಾಳಿಯನ್ನು ಹಿಂದಕ್ಕೆ ದೂಡಿ ಹಾರುತ್ತೆ, ಆದರೆ ವಿಮಾನಗಳ ರೆಕ್ಕೆ ಅಲ್ಲಾಡುವುದೇ ಇಲ್ಲವಲ್ಲ, ಅದು ಹೇಗೆ ಮುಂದೆ ಮುಂದೆ ಹೋಗುತ್ತಿದೆ ಎಂದು ಕೇಳಿದರಂತೆ. ಆಗ ಪ್ರಾಮಾಣಿಕರಾದ ಮೇಷ್ಟ್ರು, ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಮಗು, ನೀನು ದೊಡ್ಡವನಾದ ಮೇಲೆ ಒಂದು ಏರೋಪ್ಲೇನ್ ತಯಾರಿಸು, ಅದನ್ನು ಚಂದ್ರಲೋಕಕ್ಕೆ ತೆಗೆದುಕೊಂಡು ಹೋಗುವಿಯಂತೆ ಎಂದು ಹೇಳಿದರಂತೆ. ಗುರುಗಳ ಕೊಟ್ಟ ಪ್ರೀತಿ, ಪ್ರೋತ್ಸಾಹ, ತನ್ನಂಬಿಕೆಗಳು ಅಬ್ದುಲ್ ಕಲಾಂ ಅವರು ಏವಿಯೇಷನ್ ಇಂಜಿನಿಯರ್ ಆಗಿ, DRDO ಸೈಂಟಿಸ್ಟ್ ಆಗಿ, ಇಂದು ಚಂದ್ರನಲ್ಲಿ ತನ್ನ ನಾವೆಯನ್ನಿಳಿಸಿ ಪ್ರಪಂಚದಲ್ಲೇ ಭಾರತಕ್ಕೆ ಖ್ಯಾತಿ ತಂದುಕೊಟ್ಟ ಇಸ್ರೋ ವಿಜ್ಞಾನಿಯಾಗಿ, ಭಾರತದ ರಾಷ್ಟ್ರಪತಿಯಾಗಿ, ಭಾರತ ರತ್ನ ಪದವಿಯನ್ನು ಮತ್ತು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂಬ ಹೆಸರನ್ನು ತೆಗೆದುಕೊಳ್ಳುವಂತೆ ಮಾಡಿದವು. ಗುರುವಿನ ಪ್ರೇರಣೆಯಿಂದ ಇಂದು ಅಬ್ದುಲ್ ಕಲಾಂರವರು ಜಾತಿ, ಮತ, ಬಡತನ, ಸಿರಿತನ, ದೇಶ, ಕಾಲ ಎಲ್ಲ ಭೇದಗಳಿಗೂ ಮೀರಿ ನಿಂತು ಜಗದ್ವಂದನೀಯರಾಗಿದ್ದಾರೆ, ಅಮೃತಪ್ರಾಯರಾಗಿದ್ದಾರೆ, ಅಮರರಾಗಿದ್ದಾರೆ. ಗುರುವಿನ ಮಹಿಮೆ ಅಂಥದ್ದು. ನಾವುಗಳು ಸಹ ಶ್ರೀ ವೇದಾಂತ ದೇಶಿಕರಂತಹ ಮಹಾಗುರುವಿನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಸ್ವಲ್ಪ ಸ್ವಲ್ಪವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾ ಬದುಕಿನ ಹಾದಿಯಲ್ಲಿ ಸಾಧನೆಯ ಮೆಟ್ಟಲುಗಳನ್ನು ಒಂದೊಂದಾಗಿ ಏರುತ್ತಾ ಹೋಗೋಣ. ನಮ್ಮ ಸಾಧನೆಗೆ ಶ್ರೀ ಪಾದುಕಾ ಸಹಸ್ರವು ಏಣಿಯಾಗಲಿ ಎಂದು ಪ್ರಾರ್ಥಿಸುತ್ತಾ, ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ, ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.